ನಮಸ್ಕಾರ. ನಾನು ಈ ದಿನ ಒಗ್ಗರಣೆ ಅನ್ನ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ರುಚಿ ಹಾಗೆ ಸಿಂಪಲ್ಲಾಗಿ ಮಾಡುವಂಥದ್ದು. ನಮ್ಮ ಮಲೆನಾಡು ಕಡೆ ಒಗ್ಗರಣೆ ಅನ್ನ ಅಂತ ಹೇಳೋದು ಹಿಂದಿನ ದಿನ ರಾತ್ರಿ ಜಾಸ್ತಿ ಅನ್ನ ಮಾಡಿ ಅದು ಉಳಿದಾಗ ಮಾರನೇ ದಿನ ಬೆಳಗ್ಗೆ ಅದಕ್ಕೊಂದು ಒಗ್ಗರಣೆ ಹಾಕ್ಕೊಟ್ಬಿಟ್ರೆ ಅದು ಒಗ್ಗರಣೆ ಅನ್ನ. ತುಂಬ ಖುಷಿಯಾಗಿ ಅದನ್ನು ತಿಂತಾಯಿದ್ರು. ಈಗ ಸಾಮಾನ್ಯ ಯಾರಾದರೂ ಹಿಂದಿನ ದಿನ ರಾತ್ರಿ ಅನ್ನ ಉಳಿದ್ರೆ ಮಾರನೇ ದಿವಸ ಅದನ್ನು ಒಗ್ಗರಣೆ ಹಾಕಿದರೆ ತಿನ್ನೋದೇ ಇಲ್ಲ. ಫ್ರೆಶ್ ಅನ್ನವನ್ನೇ ಒಗ್ಗರಣೆ ಅನ್ನ ಮಾಡ್ಬೋದು. ಬನ್ನಿ ಈಗ ವಿಡಿಯೋ ನೋಡ್ತಾ ಹೋಗೋಣ. ನಾನಿಲ್ಲಿ 1 ಲೋಟ ಅಕ್ಕಿಯ ಬಸಿದನ್ನ ಮಾಡಿಟ್ಕೊಂಡಿದ್ದೀನಿ. ತುಂಬ ನೋಡಿ ಉದುರಾಗಿದೆ. ಒಗ್ಗರಣೆ ಅನ್ನಕ್ಕೆ ಯಾವಾಗಲೂ ಬಸ್ದನ್ನ ತುಂಬ ರುಚಿ. ನಾನು ಒಂದು ಸೀಸನಲ್ಲಿ ಬಟಾಣಿ ಕೋಡುಗಳನ್ನು ತಗೊಂಬಂದು ಹೀಗೆ ಬಿಡಿಸಿ ಬಾಕ್ಸಿಗೆ ಹಾಕಿ ಫ್ರೀಝರಲ್ಲಿ ಇಟ್ಕೊಳ್ತೀನಿ. 1 ವರ್ಷದವರೆಗೂ ಉಪಯೋಗಿಸೋಕ್ಕೆ ಬರುತ್ತೆ. ಸೀಸನ್ ಮುಗಿದಾಗ ಇದು ತುಂಬ ಕಾಸ್ಟ್ಲಿಯಾಗಿರುತ್ತೆ. ಹಾಗೆ ಒಣ ಬಟಾಣಿ ಕಾಳಿಗಿಂತ ಇದು ಆರೋಗ್ಯಕ್ಕೆ ಒಳ್ಳೆಯದು. ಬಾತುಗಳಿಗೆ, ಪಲಾವಿಗೆ ಹಾಗೆ ಸಾಗುಗೆ ಉಪಯೋಗಿಸ್ಬೋದು. ಒಗ್ಗರಣೆ ಅನ್ನದ ಖಾರಕ್ಕೆ ನಾನು ಜೀರಿಗೆ ಮೆಣಸಿನ್ಕಾಯಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ನೀವು ಹಸಿಮೆಣಸು ಹಾಕ್ಬೋದು ಅಥವಾ ಹಸಿಮೆಣಸಿನ ಪೇಸ್ಟ್ ಸಹಿತ ಉಪಯೋಗಿಸ್ಬೋದು. 2 ಈರುಳ್ಳಿನ ಅರ್ಧ ಇಂಚು ಉದ್ದಕ್ಕೆ ಸಿಗದು ತೆಳುವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ದೊಣ್ಣೆಮೆಣಸನ್ನು ಸಹಿತ 1 ತಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ. 2 ಬಾದಾಮಿ ಟೊಮೊಟೊವನ್ನು ಹೆಚ್ಚಿದ್ದೀನಿ. ಟೊಮೊಟೊ ಹಾಕಿದರೆ ತುಂಬ ಟೇಸ್ಟು ಒಗ್ಗರಣೆ ಅನ್ನಕ್ಕೆ. 10 ಬೆಳ್ಳುಳ್ಳಿ ಹೆಸಳುಗಳನ್ನು ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕೋಣ. ಯಾವಾಗಲೂ ಅಡುಗೆಗೆ ಕೊಬ್ಬರಿ ಎಣ್ಣೆ ತುಂಬ ಟೇಸ್ಟು. ಅದು ಉಪಯೋಗಿಸೋರಿಗೆ ಮಾತ್ರ ಗೊತ್ತಾಗೋದು. 1 ಸ್ಪೂನು ಕಡಲೆಬೇಳೆನ ಒಗ್ಗರಣೆಗೆ ಹಾಕೋಣ. ಯಾವಾಗಲೂ ಕಡಲೆಬೇಳೆ ತುಂಬ ರುಚಿ ಕೊಡುತ್ತೆ ಒಗ್ಗರಣೆಗೆ ಹಾಕಿದಾಗ. 1/4 ಸ್ಪೂನಷ್ಟು ಉದ್ದಿನಬೇಳೆ ಹಾಕೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ಪರಿಮಳ ಮತ್ತು ರುಚಿಗೆ 1/4 ಸ್ಪೂನಷ್ಟು ಅರಿಶಿನ ಹಾಕೋಣ. ಈಗ ಸ್ವಲ್ಪ ಫ್ರೈ ಮಾಡೋಣ. ಈಗ 1 ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕೋಣ. ಯಾವಾಗಲೂ ಯಾವುದೇ ಒಗ್ಗರಣೆಗೆ ಸಾಸಿವೆ ಕಾಳು ಹಾಕಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆವಾಗಲೇ ತುಂಬ ರುಚಿ ಕೊಡೋದು. ಈಗ ಹೆಚ್ಚಿರುವ ಬೆಳ್ಳುಳ್ಳಿನ ಹಾಕೋಣ. ಬೆಳ್ಳುಳ್ಳಿನೂ ಹಾಗೆ ಸ್ವಲ್ಪ ಫ್ರೈ ಮಾಡಬೇಕು, ಆಗ ಪರಿಮಳ ಜಾಸ್ತಿ ಬರುತ್ತೆ. ಜೀರಿಗೆ ಮೆಣಸಿನ್ಕಾಯಿ ಪೇಸ್ಟು ನಾನು 1/4 ಸ್ಪೂನ್ ಹಾಕ್ತೀನಿ. ಇದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಹಾಗಾಗಿ ಸ್ವಲ್ಪ ಸಾಕು. ಫ್ರೈ ಮಾಡೋಣ ಸ್ವಲ್ಪ. ಈಗ ಹೆಚ್ಚಿರುವ ಈರುಳ್ಳಿ ಹಾಕೋಣ. ಈರುಳ್ಳಿನೂ ಹಾಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು, ಹಾಗಿದ್ದರೆ ರುಚಿ ಜಾಸ್ತಿ. ಈಗ ಹೆಚ್ಚಿರುವ ದೊಣ್ಣೆಮೆಣಸಿನ್ಕಾಯಿ ಹೋಳುಗಳನ್ನು ಹಾಕೋಣ. ಹಾಗೆ ಪರಿಮಳಕ್ಕೆ ಕರಿಬೇವಿನ ಹೆಸಳನ್ನು ಹಾಕೋಣ. ಈಗ ಈರುಳ್ಳಿ, ದೊಣ್ಣೆಮೆಣಸು ಹಾಗೆ ಕರಿಬೇವಿನ ಹೆಸಳನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಮತ್ತು ದೊಣ್ಣೆಮೆಣಸು ಸ್ವಲ್ಪ ಬಾಡಿದೆ. ಈಗ ಹೆಚ್ಚಿರುವ ಟೊಮೊಟೊ ಹೋಳುಗಳನ್ನು ಹಾಕೋಣ. ಹಾಗೆ ಸ್ವಲ್ಪ ಮೆತ್ತಗಾಗೋವರೆಗೆ ಫ್ರೈ ಮಾಡೋಣ. ಈಗ 3 ಸ್ಪೂನಿನಷ್ಟು ಹಸಿ ಬಟಾಣಿ ಕಾಳನ್ನು ಹಾಕೋಣ. ಯಾವಾಗಲೂ ಒಗ್ಗರಣೆಗೆ ಪ್ರಾರಂಭದಲ್ಲಿ ಹಾಕಬಾರ್ದು, ಕೊನೆಯಲ್ಲಿ ಹಾಕಬೇಕು. ಬಟಾಣಿ ಕಾಳು ಬೇಗ ಫ್ರೈ ಆಗಿಬಿಡುತ್ತೆ. ರುಚಿಗಾಗಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಬಾಕ್ಸಲ್ಲಿರೋದು ವಾಟೆ ಹುಳಿ ಪುಡಿ. ಇದು ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ನಾವು ಸಾಮಾನ್ಯವಾಗಿ ಸಾರು, ಸಾಂಬಾರು, ಪಲ್ಯ, ಚಟ್ನಿ ಎಲ್ಲದಕ್ಕೂ ಇದನ್ನು ಉಪಯೋಗಿಸ್ತೀವಿ. ಇದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಹುಣಸೆ ಹಣ್ಣಿನ ಥರ ಗ್ಯೂಚ್ ಹಾಕೋದು ಬೇಡ, ಪುಡಿ ಇಟ್ಕೊಂಡ್ರೆ ಸರಿ. ವರ್ಷಗಟ್ಟಲೆ ಆದರೂ ಹಾಳಾಗೋಲ್ಲ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾನಿಲ್ಲಿ 1/4 ಸ್ಪೂನಷ್ಟು ವಾಟೆ ಹುಳಿ ಪುಡಿನ ಹಾಕ್ತೀನಿ. ವಾಟೆ ಹುಳಿ ಪುಡಿ ಬದಲು ಹುಣಸೆ ಹಣ್ಣಿನ ರಸ ಗ್ಯೂಚಿ ಹಾಕ್ಬೋದು. ಒಗ್ಗರಣೆ ಜೊತೆ ಹಾಕಿರೋ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಒಗ್ಗರಣೆ ಜೊತೆ ಬೌಲಲ್ಲಿರುವ ಅನ್ನವನ್ನು ಹಾಕೋಣ. ಒಗ್ಗರಣೆ ಜೊತೆ ಅನ್ನವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ಮೇಲೆ ನಾವು ಹಿಂದಿನ ದಿನದ ರಾತ್ರಿಯ ಅನ್ನ ಆದರೆ ಪುನಃ ಗ್ಯಾಸ್ ಹಚ್ಚಿ ಬಿಸಿ ಮಾಡಬೇಕು. ಫ್ರೆಶ್ ಅನ್ನ ಆದರೆ ಬಿಸಿ ಮಾಡೋದು ಬೇಡ. ಈಗ ಒಗ್ಗರಣೆ ಒಳಗೆ ಚೆನ್ನಾಗಿ ಮಿಕ್ಸ್ ಆಯಿತು. ಹಿಂದಿನ ದಿನದ ರಾತ್ರಿ ಅನ್ನ ಉಳಿದಾಗ ಈ ಥರ ಒಗ್ಗರಣೆ ಅನ್ನ ಹಾಕಿ ಕೊಟ್ಟರೆ ಒಂದು ತಿಂಡಿನೇ ಆಗಿಬಿಡುತ್ತೆ. ಬೆಳಗಿನ ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಅಂದರೆ ತಿನ್ನೋಕೆ ಇಷ್ಟಪಡೋಲ್ಲ ಮನೇಲಿ. ಅದಕ್ಕಿಂತ ನಾವು ಒಗ್ಗರಣೆ ಅನ್ನ ಮಾಡಿಕೊಡ್ಬೋದು. ಒಗ್ಗರಣೆ ಅನ್ನವನ್ನು
ಲಂಚ್ ಬಾಕ್ಸಿಗೆ ಹಾಗೆ ಜರ್ನಿ ಮಾಡಬೇಕಾದ್ರೆ ತೊಗೊಂಡು ಹೋಗ್ಬೋದು. ಏನಾದರೂ ಅಡುಗೆ ಮಾಡೋಕ್ಕೆ ಟೈಮ್ ಇರಲ್ಲ ಅಂದರೆ ಒಗ್ಗರಣೆಯನ್ನು ಮಾಡಿಬಿಟ್ರೆ ಸರಿ. ಬೆಳಗ್ಗೆಯಿಂದ ಸಂಜೆವರೆಗೂ ಫ್ರೆಶ್ ಆಗೇ ಇರುತ್ತೆ. ತುಂಬ ಟೇಸ್ಟು, ಬಹಳ ಸರಳವಾಗಿ ಮಾಡುವಂಥದ್ದು, ಎಲ್ಲರೂ ಇಷ್ಟಪಡ್ತಾರೆ. ಇದ್ರ ಜೊತೆಗೆ ಚಿಪ್ಸ್ ಸಹಿತ ನಂಚ್ಕೊಂಡು ತಿಂದರೆ ಇನ್ನೂ ಟೇಸ್ಟು. ನೋಡಿದ್ರಲ್ಲ ಒಗ್ಗರಣೆಯನ್ನು ಹೇಗೆ ಮಾಡೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.